ಎಂಎಲ್ಸಿ ಜಬ್ಬಾರ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದಲ್ಲಿ ಗೊಂದಲ ಎದ್ದಿರುವುದು ನಿಜ. ಮಾಜಿ ಸಚಿವ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ, ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತಿದ್ದಾರೆ. ಆದರೆ ಅಧಿಕೃತವಾಗಿ ಬಂದಾಗ ಮಾತ್ರ ಹೇಳಬಹುದು. ನಸೀರ್ ಅಹಮದ್ ಅವರನ್ನು ತೆಗೆದುಹಾಕಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಬಾರ್ದಾಗಿತ್ತು. ಅದು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಜಮೀರ್ ಮೇಲೆ ನನಗೆ ಕ್ರಮ ಆಗಿದ್ದು ಗೊತ್ತಿಲ್ಲ. ಇಷ್ಟೊಂದು ಗೊಂದಲ ಆಗಬೇಕಾಗಿರಲಿಲ್ಲ, ಆಗೋಗಿದೆ. ಇನ್ಮೇಲೆ ವರಿಷ್ಠರು ಕೂರಿಸಿಕೊಂಡು ಮಾತನಾಡಬೇಕಾಗಿದೆ, ಬಗೆಹರಿಸಬೇಕಾಗಿದೆ ಅಂತ ಮಾಜಿ ಸಚಿವ ತನ್ವೀರ್ ಸೇಠ್ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಂತರ ಸಾಕಷ್ಟು ಬೆಳವಣಿಗೆಗಳು ಈಗ ಶುರುವಾಗಿದೆ. ಸೊ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ನಾಯಕತ್ವ ವಿಚಾರ ಇರ್ಬೋದು, ಮತ್ತು ಅಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಕೆಲವು ಗೊಂದಲಗಳು ಶುರುವಾಗಿದೆ. ನಮ್ಮ ಜೊತೆ ಅಲ್ಪಸಂಖ್ಯಾತ ಸಮುದಾಯದ ಹಿರಿಯ ನಾಯಕರು ಹಾಗೆ ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರು ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈ ಗೊಂದಲಗಳು ಯಾಕೆ ಆಯಿತು? ನೋಡಿ, ಗೊಂದಲಗಳಿಗೆ ಮೂಲ ದಾವಣಗೆರೆ ದಕ್ಷಿಣ ಉಪಚುನಾವಣೆ. ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ನಾನಾ ರೀತಿಯ ವಿಶ್ಲೇಷಣೆಗಳು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವರು ಆ ಟಿಕೆಟ್ ಆಕಾಂಕ್ಷಿ ಆಗಿದ್ದೇ ತಪ್ಪು, ಅಥವಾ ಅಲ್ಲಿ ಟಿಕೆಟ್ ಕೇಳಿ ನಂತರ ಸಮರ್ಥಿಗೆ ಟಿಕೆಟ್ ಸಿಗದಂತಹ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡಿಲ್ಲ ಅನ್ನೋದು. ಇದೆಲ್ಲ ಬಹುಶಃ ನಾನು ಹೇಳುವಂಥದ್ದು, ನಾವು ಯಾರೇ ಏನೇ ಕೆಲಸ ಮಾಡಿದ್ರೂ ಕೂಡ ನಮ್ಮ ಪ್ರಭಾವ ಅಲ್ಲಿರುವಂಥ ಮತದಾರರ ಮೇಲೆ ಪಕ್ಷದ ಸಿದ್ಧಾಂತದಡಿಯಲ್ಲಿ ನಾವು ಮಾಡ್ಬೋದು. ಪಕ್ಷ ಅಲ್ಲಿ ನಿಧನ ಆದಂತಹ, ಅಕಾಲಿಕ ಮರಣ ಹೊಂದಂತಹ ಶಾಮನೂರು ಶಿವಶಂಕರಪ್ಪ ಅವರ ತರವಾದಂತಹ ಆ ಸ್ಥಾನ, ಶಾಮನೂರು ಶಿವಶಂಕರಪ್ಪ ಅವರು ಅವರ ಕೊನೆ ಚುನಾವಣೆಯಲ್ಲಿ ಪ್ರಚಾರ ಮಾಡುವಂಥ ವೇಳೆಯಲ್ಲಿ ಇದೇ ನನ್ನ ಕೊನೆ ಚುನಾವಣೆ, ಮುಂದೆ ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತದ್ದು ಹೇಳಿದರು ಅಂತ ಹೇಳ್ತಾರೆ. ಆದರೆ ಒಂದು ಪದ್ಧತಿ ಭಾಳ ಹಿಂದೆಂದು ನಡ್ಕೊಂಡು ಬಂದಿರುವಂಥದ್ದು, ಅಕಾಲಿಕ ಮರಣ ಹೊಂದಂತಹ ಸದಸ್ಯರ ಕುಟುಂಬದವ್ರಿಗೆ ನಾವು ಕೊಡುವಂಥ ಒಂದು ಪರಿಪಾಠ ನಮ್ಮ ಮುಂದೆ ಇತ್ತು. 3-4 ಸಭೆಗಳು ವರಿಷ್ಠರು ಎಲ್ಲ ಅಲ್ಪಸಂಖ್ಯಾತ ನಾಯಕರ ಜೊತೆ ಮಾಡಿ ಅಂತಿಮವಾಗಿ ಹಬ್ಬದ ದಿನ ನಾವೆಲ್ಲರೂ ನಮ್ಮ ಊರಲ್ಲಿದ್ವಿ. ಇಲ್ಲಿ ಸ್ಥಳೀಯವಾಗಿ ಯಾರ್ಯಾರಿದ್ರು ಅವ್ರಿಗೆಲ್ಲ ಕರೆದು ಮಾತಾಡಿ, ಮಲ್ಲಿಕಾರ್ಜುನ್ ಅವ್ರಿಗೂ ಕರೆದು ಮಾತಾಡಿ ಅಂತಿಮಗೊಳಿಸಿರುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಅದಾದಮೇಲೆ ಪಕ್ಷ ತನ್ನ ಅಭ್ಯರ್ಥಿ ಹಾಕಿದ ಮೇಲೆ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು, ನೀವು ಇಂತಿಂಥ ಕೆಲಸ ಮಾಡಬೇಕಲ್ಲಿ ಹೋಗಿ ಅಂತ. ಯಾರು ಪಕ್ಷದ ಸಂದೇಶವನ್ನು ಆ ಸ್ಥಳೀಯವಾಗಿ ದಾವಣಗೆರೆ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಕಾರ್ಯನಿರ್ವಹಿಸಿದ್ದಾರೆ, ಅವ್ರ ಮೇಲೆ ಏನೂ ಆರೋಪ ಇಲ್ಲ. ತದನಂತರ ಪಕ್ಷ ತನ್ನದೇ ಆದಂಥ ಮೂಲಗಳಿಂದ ಸಂಗ್ರಹಿಸಿರುವಂಥ ಮಾಹಿತಿ ಆಧಾರವಾಗಿಟ್ಕೊಂಡು ಕೆಲವೊಂದು ಕ್ರಮಗಳು ತಗೋತಾ ಇದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲೇ ನಾವೇ ನೋಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ಸ್ಥಾನದಿಂದ ಅವ್ರಿಗೆ ವಜಾ ಮಾಡಿದ್ದಾರೆ. ಜಬ್ಬಾರ್ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಹೇಳಿದರು ಅಂತ ಹೇಳ್ತಾರೆ. ಆದರೆ ಜಬ್ಬಾರ್ ಅವರು ನಡೀತಿರುವಂಥ ವಿದ್ಯಮಾನಗಳನ್ನು ಗಮನಿಸಿ ನನಗೆ ಬೇಸರ ಆಗಿ ನಾನು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಬಂದಂತಹ ಸುದ್ದಿ ಅವರಿಗೆ ಅವರ ಪ್ರಾಥಮಿಕ ಸದಸ್ಯರ ಸ್ಥಾನದಿಂದನೇ ವಜಾ ಮಾಡಿದ್ದಾರೆ ಅಂತ. ಅದಕ್ಕೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಇನ್ನಷ್ಟು ಜನ ಜಮೀರ್ ಅಹಮದ್ ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋದು ಬಹುಶಃ ಏನಾಗಬೇಕು ಏನಿಲ್ಲ ಅದು ಪಕ್ಷ ತನ್ನ ನಿರ್ಧಾರಗಳು ಯಾವ ಹಂತದಲ್ಲಿ ತಗೊಳ್ಳುತ್ತೆ. ಆದರೆ ಒಬ್ಬರ ಮೇಲೆ ಒಬ್ಬರನ್ನ ಸಮರ ಮಾಡಿ ಇನ್ನೊಬ್ಬರು ಎದ್ದು ಬರಬೇಕು ಅನ್ನೋ ಆ ಪರಿಕಲ್ಪನೆ ಏನಿದೆ, ಅದು ಏನೋ ನಿಜ ಅಥವಾ ಸುಳ್ಳು ಅನ್ನೋದಲ್ಲ, ಯಾವುದೇ ಆಧಾರ ಇಲ್ಲದೆ ಮಾತಾಡುವಂಥದ್ದಲ್ಲ. ಒಂದಂತೂ ನಾವು ಹೇಳ್ತೇವೆ, ಗೆದ್ದಿರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಗೆದ್ದು ಬಂದಿದ್ದೀವಿ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆ ಇರುತ್ತೆ. ಆಸೆನ ಯಾವ ಹಂತದಲ್ಲಿ ಆಗುತ್ತೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ 25-30 ಜನ ಡೆಲ್ಲಿಗೆ ಹೋಗಿದ್ದಾರೆ ಸಚಿವ ಸ್ಥಾನ ಆಕಾಂಕ್ಷಿಗಳು ಅಂತ. ಸೊ ಅದು ಹೋಗಿರೋದು ತಪ್ಪೇನಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸೊ ಇದು ರಾಜಕೀಯವಾಗಿ ನಡಿಬೇಕಾಗಿರುವಂಥದ್ದೇ. ಆದರೆ ಈ ಒಂದು ಪ್ರಕರಣದಲ್ಲಿ ಅಲ್ಪಸಂಖ್ಯಾತರ ಮೇಲೆ ತಗೋತಾ ಇರುವಂತಹ ಕ್ರಮ ಅಥವಾ ಅವ್ರಿಗೆ ಕೊಡ್ತಿರುವಂತಹ
ಪುಷ್ಟಿ ಅಥವಾ ಅವ್ರಿಗೆ ಅಪಮಾನ ಆಗ್ತಿರುವಂಥದ್ದು ನೋಡಿದಂತಹ ಸಂದರ್ಭದಲ್ಲಿ ಇದು ಬಹಿರಂಗವಾಗಿ ಆಗ್ತಾ ಇರುವಂತಹ ಕ್ರಮಗಳಾಗ್ತಾ ಇರೋದ್ರಿಂದ ಇದು ಎಲ್ಲೋ ಒಂದು ಕಡೆಗೆ ಸಮುದಾಯದ ಮೇಲೆ ಇದರ ಪ್ರಭಾವ. ಇದನ್ನು ವರಿಷ್ಠರು 4 ಗೋಡೆ ಮಧ್ಯದಲ್ಲಿ ನೀವು ಕರೆದು ಅವರ ಆರೋಪ ಏನಿದೆ ಅವ್ರಿಗೆ ಹೇಳಿ ಅವ್ರಿಗೆ ಏನು ಕ್ರಮ ತಗೋತೀರೋ ತಗೊಳ್ಳಿ. ಹೊರಗೆ ಒಂದು ಸಂದೇಶ ಹೋಗ್ತಾ ಇದೆ, ಪ್ರತಿಯೊಬ್ಬರು ಅವ್ರ ಮನಸ್ಸು ಬಂದಂಗೆ ಅವ್ರು ಮಾತಾಡುವಂಥದ್ರಿಂದ ಪಕ್ಷಕ್ಕೆ ಅದರ ಮುಜುಗರ ಎದುರಿಸುವಂತಹ ಅವಕಾಶಗಳನ್ನ ನಾವೇ ಅವಕಾಶ ಮಾಡಿಕೊಡ್ತಿದ್ದೀವಿ. ಇದೆಲ್ಲ ಒಂದು ಕಡೆಗೆ ನಿಲ್ಲಬೇಕಾಗಿರುವಂಥ ಕ್ರಮ ಆಗಬೇಕಿತ್ತು. ಇದಿಷ್ಟು ಹಿರಿಯ ನಾಯಕರಾಗಿರುವಂಥ ತನ್ವೀರ್ ಸೇಠ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.